ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮನ್ನು ನಾವು ಸಂತೋಷದಿಂದ ಇರಿಸಲು ನೆರವಾಗುವಂತಹ ಕೆಲವೊಂದು ಅದ್ಭುತ ಸಂಗತಿಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಂತೋಷ ಯಾವಾಗಲೂ ಬಾಹ್ಯ ಸಾಧನೆಯಲ್ಲ. ನಿಜವಾದ ಸಂತೋಷ ಮನಸ್ಸಿನಂತರಾಳದಿಂದ ಬರುತ್ತದೆ. ನಮ್ಮ ಅಭ್ಯಾಸಗಳು, ಮನಸ್ಥಿತಿ ಹಾಗೂ ನಾವು ಸುತ್ತುವರಿದಿರುವ ಜನರ ಮೂಲಕ ನಿಜವಾದ ಸಂತೋಷವನ್ನು ಪಡೆಯಬಹುದು. ಅಂತೆಯೇ ನಮ್ಮನ್ನು ನಾವು ಸಂತೋಷದಿಂದ ಇರಿಸಲು ನೆರವಾಗುವಂತಹ ಕೆಲವು ಸಂಗತಿಗಳನ್ನು ಇಲ್ಲಿ ನೋಡೋಣ. ದೈನಂದಿನ ವ್ಯಾಯಾಮ. ದೈನಂದಿನ ವ್ಯಾಯಾಮ ಮನಸ್ಥಿತಿಯ ಮೇಲೆ ಧನಾತ್ಮಕ ಪ್ರಭಾವ ಬೀರುತ್ತದೆ. ದೈಹಿಕ ಚಟುವಟಿಕೆಯು ಖುಷಿಯ ಹಾರ್ಮೋನ್ಗಳಾದ ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಹೀಗಾಗಿ ವಾಕಿಂಗ್, ಯೋಗ, ಜಿಮ್ನಲ್ಲಿ ವರ್ಕೌಟ್ ಒತ್ತಡ ತಗ್ಗಿಸಲು, ಯೋಗಕ್ಷೇಮ ಸುಧಾರಿಸಲು ಸಹಾಯಕ. ಕೃತಜ್ಞತಾ ಭಾವ. ಜೀವನದಲ್ಲಿ ಸಣ್ಣ ವಿಷಯಗಳಿಗೂ ಕೃತಜ್ಞರಾಗಿರುವುದು, ಬದುಕಿನ ಕ್ಷಣಗಳನ್ನು ಉತ್ತಮವಾಗಿ ಅನುಭವಿಸುವುದು ನಿಮ್ಮ ಒಟ್ಟು ದೃಷ್ಟಿಕೋನವನ್ನು ಬದಲಾಯಿಸಲು ನೆರವಾಗುತ್ತದೆ. ಕೃತಜ್ಞತೆ ಅಥವಾ ಉತ್ತಮ ಭಾವ ಬದುಕಿನ ಖುಷಿಯನ್ನು ಇಮ್ಮಡಿಯಾಗಿಸಲು ನೆರವಾಗುತ್ತದೆ. ಇದು ಕೂಡ ಸಂತೋಷದ ಮಟ್ಟ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆರೋಗ್ಯಕರ ಆಹಾರ. ಯೋಗಕ್ಷೇಮವನ್ನು ಉತ್ತಮವಾಗಿಸಲು ಆರೋಗ್ಯಕರ ಆಹಾರದ ಕಾಳಜಿಯು ಪ್ರಮುಖವಾದದ್ದು. ಪೌಷ್ಟಿಕ, ಶುದ್ಧ ಆಹಾರವನ್ನು ಸೇವಿಸುವುದರಿಂದ ದೇಹ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಅಗತ್ಯವಿರುವ ಇಂಧನವನ್ನು ನೀಡುತ್ತದೆ. ಇದು ನಿಮ್ಮ ಮನಸ್ಥಿತಿ, ಶಕ್ತಿಯ ಮಟ್ಟವನ್ನು ನೇರವಾಗಿ ಪ್ರಭಾವಿಸುತ್ತದೆ. ಬೆಳಗಿನ ವಾಕಿಂಗ್. ಬೆಳಗ್ಗೆ ಬೇಗ ಎದ್ದು ವಾಕ್ ಮಾಡುವುದು ಕೂಡ ಉತ್ತಮ ಅಭ್ಯಾಸಗಳಲ್ಲಿ ಒಂದು. ಇದು ಧನಾತ್ಮಕವಾಗಿ ದಿನವನ್ನು ಆರಂಭಿಸಲು ಪ್ರೇರೇಪಿಸುತ್ತದೆ. ಬೆಳಗ್ಗೆ ಆರಾಮವಾಗಿ ವಾಕ್ ಮಾಡುವ ಮೂಲಕ ನೀವು ದಿನದ ಪ್ರಶಾಂತ ಮನಸ್ಥಿತಿಯನ್ನು ನಿರ್ಮಿಸಿಕೊಳ್ಳಬಹುದು. ಬೆಳಗಿನ ತಾಜಾ ಗಾಳಿ, ಸೂರ್ಯನ ಕಿರಣಗಳು ಮನಸ್ಸಿನ ಶಾಂತತೆ ಹೆಚ್ಚಿಸಲು ಸಹಾಯಕ. ಧ್ಯಾನ. ಮನಸ್ಸನ್ನು ಉತ್ತಮವಾಗಿರಿಸಿಕೊಳ್ಳಲು, ನಕಾರಾತ್ಮಕ ಆಲೋಚನೆಗಳನ್ನು ತೊಡೆದುಹಾಕಲು, ಆಂತರಿಕವಾಗಿ ಸಂಪರ್ಕದಲ್ಲಿರಲು ಧ್ಯಾನ ಉತ್ತಮ ಮಾರ್ಗಗಳಲ್ಲಿ ಒಂದು. ಸಾವಧಾನತೆ, ಆಳವಾದ ಉಸಿರಾಟವನ್ನು ಅಭ್ಯಾಸ ಮಾಡುವ ಮೂಲಕ, ನಿತ್ಯ ಸ್ವಲ್ಪ ಸಮಯ ಕಳೆಯುವ ಮೂಲಕ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಬಹುದು. ಸರಿಯಾದ ನಿದ್ದೆ. ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮಕ್ಕೆ ರಾತ್ರಿಯ ಉತ್ತಮ ನಿದ್ರೆ ನಿರ್ಣಾಯಕವಾಗಿದೆ. ಸಾಕಷ್ಟು ಸಂದರ್ಭದಲ್ಲಿ ನಾವು ನಿದ್ದೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತೇವೆ. ಇದು ಉತ್ತಮವಲ್ಲ. ಉತ್ತಮ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ನಿದ್ದೆಯೂ ಬಹಳ ಮುಖ್ಯ. ನಿದ್ದೆ ಒಂದು ದಿವ್ಯೌಷಧವಿದ್ದಂತೆ. ಸಕಾರಾತ್ಮಕ ಮನೋಭಾವದ ಜನರು. ನಿಮ್ಮ ಸುತ್ತಮುತ್ತ ಬರೀ ಸಕಾರಾತ್ಮಕ ಮನೋಭಾವ ಇರುವ ಜನರೇ ಸುತ್ತುವರಿದಿರಲಿ. ಬೆಂಬಲ, ಆಶಾವಾದಿ ಗುಣಗಳನ್ನು ಹೊಂದಿರುವವರ ಸ್ನೇಹ ನಮ್ಮಲ್ಲೂ ಸಹ ಧನಾತ್ಮಕ ಮನಸ್ಥಿತಿ ಬೆಳೆಸಲು ಸಹಾಯಕ. ಇದು ಕೂಡ ಬದುಕಿನ ಖುಷಿಯನ್ನು ಹೆಚ್ಚಿಸಲು ಕೊಡುಗೆ ನೀಡುತ್ತದೆ. ಖುಷಿ ನೀಡುವ ಅಭ್ಯಾಸಗಳು. ಎಷ್ಟೇ ಬ್ಯುಸಿ ಇದ್ದರೂ ನಿಮ್ಮ ಖುಷಿ ನೀಡುವ ಹವ್ಯಾಸಗಳಿಗೆ ಸಮಯ ನಿಗದಿ ಮಾಡಿ. ಪೇಂಟಿಂಗ್, ಡ್ಯಾನ್ಸ್, ನಟನೆ, ಮ್ಯೂಸಿಕ್ ಹೀಗೆ ನಿಮ್ಮ ಯಾವ ಹವ್ಯಾಸ ನಿಮಗೆ ಹೆಚ್ಚು ಖುಷಿ ನೀಡುತ್ತದೋ ಅದಕ್ಕೆ ನಿತ್ಯ ಒಂದಷ್ಟು ಸಮಯವನ್ನು ಮೀಸಲಿಡಿ. ಇದು ಕೂಡ ನಿಮ್ಮಲ್ಲಿ ಖುಷಿ ಮೂಡಿಸಲು, ಆಂತರಿಕವಾಗಿ ನಮ್ಮನ್ನು ನಾವು ಆನಂದದಿಂದ ಇರಿಸಲು ನೆರವಾಗುತ್ತದೆ. ಸೊ ಇದಾಗಿತ್ತು ಇವತ್ತಿನ ಯೂಸ್ಫುಲ್ ಮಾಹಿತಿ. ಇವತ್ತಿನ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.